ಮುಂಜಾನೆಯಿಂದ ಬಿಟ್ಟು ಬಿಡದೆ ಹನಿಯುತ್ತಿದ್ದ ಮಳೆಯಿಂದ ಮಾಧುರಿ ಬೇಸರಗೊಂಡಿದ್ದಳು. ಹೀಗೆ ಸಂಜೆಯವರೆಗೂ ಹನಿಯುತ್ತಲೇ ಇದ್ದರೆ ತಮ್ಮ ಕಾರ್ಯಕ್ರಮ ಹೇಗಾಗುತ್ತದೆ ಎಂದು ಅವಳಲ್ಲಿ ಒಂದು ರೀತಿಯ ಅವ್ಯಕ್ತ ಸಂಕಟವಾಗುತ್ತಿತ್ತು. ಅವಳೇ ಅನೇಕ ಬಾರಿ ಅಂದುಕೊಂಡಿದ್ದಳು, ಈ ಅವ್ಯಕ್ತ ಸಂಕಟ ತಾನು ಹೇಮಂತನ ಕಡೆ ಆಕರ್ಷಿತವಾಗುತ್ತಿರುವ ಸೂಚನೆಯೇ ಎಂದು. ಆ ಊರಿಗೆ ಬಂದ ಮರುಕ್ಷಣದಲ್ಲಿಯೇ ಅವಳು ಅದನ್ನು ಮನಸ್ಸಿನಿಂದ ತಳ್ಳಿ ಕೆಲಸ ಮಾಡಲು ಪ್ರಯತ್ನಿಸ್ತಾ ಇದ್ಳು. ಅದ್ಯಾಕೋ ಬೆಳಿಗ್ಗೆ ಆಫೀಸಿಗೆ ಬಂದಾಗಿನಿಂದ ಏನನ್ನು ತಿನ್ನುವ ಕುಡಿಯುವ ಮನಸ್ಸಾಗಿರಲಿಲ್ಲ. 11:00ವರೆಗೆ ಗೆಳತಿ ಸೀಮಾ ಕಾಫಿಗೆ ಕರೆದಾಗ ಇವಳು ನನಗ್ಯಾಕೋ ಕಾಫಿ ಕುಡಿಯೋ ಮನಸ್ಸಿಲ್ಲ, ನೀವು ಹೋಗಿ ಬನ್ನಿ ಎಂದಿದ್ದಳು. ನೋ, ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿರಬೇಕು ಹಾಗಾದರೆ ಎಂದು ಆಶ್ಚರ್ಯ ಪ್ರಕಟಿಸಿದ್ದ ಸೀಮಾ, ಕಾಫಿಯ ಹುಳು ನೀನು, ಕಾಫಿ ಬೇಡ ಅಂದ್ರೇನು? 10 ವರ್ಷಗಳಲ್ಲಿ ಇಂತಹ ಮಾತು ನಾನು ಯಾವತ್ತೂ ಕೇಳಿಲ್ಲ. ಮೈಗೆ ಹುಷಾರಿಲ್ವೇನು? ಅದೆಲ್ಲ ಏನೂ ಇಲ್ಲ, ಹೀಗೆ ಸುಮ್ಮನೆ ಯಾಕೋ ಕುಡಿಬೇಕು ಅಂತ ಅನಿಸ್ತಾ ಇಲ್ಲ. ಏನೋ ಸಬೂಬು ಹೇಳಿ ಜಾರಿಕೊಳ್ಳಲು ಯತ್ನಿಸಿದೆ. ಸೀಮಾ ನಗುತ್ತಾ, ಗೊತ್ತಾಯ್ತು ಬಿಡು ಎಂದಳು. ಏನು ಕೇಳಿದೆ ಬೆಪ್ಪನಂತೆ ಅವಳ ಮುಖ ನೋಡುತ್ತಾ. ನಿನ್ನ ಮನಸ್ಸು ಸರಿ ಇಲ್ಲ ಅಂತ. ಗಂಟೆ ಹೊಡೆದಷ್ಟೇ ಸ್ಪಷ್ಟವಾಗಿ ನನ್ನ ಮನಸ್ಸಿನ ಅನಿಸಿಕೆಯನ್ನು ಹೇಳಿಬಿಟ್ಟ ಅವಳಿಗೆ ಏನು ಉತ್ತರ ಕೊಡಬೇಕು ತಿಳಿಯದಾಯಿತು. ಹೇಮಂತನ ನೆನಪು ಬರ್ತಾ ಇದೆಯಾ ಮತ್ತೆ ಅವಳೇ ಕೇಳಿದ್ಲು. ಆ ಸಮಯದಲ್ಲಿ ಅವಳ ಪ್ರಶ್ನೆಗೆ ಉತ್ತರ ಕೊಡುವ ಸಹನೆ ನನ್ನಲ್ಲಿ ಇರಲಿಲ್ಲ. ಇವಳ ಪ್ರಶ್ನಾಬಾಣಗಳಿಗೆ ಆಹಾರ ಆಗುವ ಬದಲು ಹೋಗಿ ಆ ಕಾಫಿಯ ಕಾರ್ಯಕ್ರಮವನ್ನು ಮುಗಿಸಿ ಬರುವುದೇ ವಾಸಿ ಎನಿಸಿತು. ಹಾಗೇನಿಲ್ಲ, ನಡಿ ಕಾಫಿ ಕುಡಿದು ಬರೋಣ ಎಂದು ಕ್ಯಾಂಟೀನ್ಗೆ ಹೋದೆವು. ಅದ್ಯಾಕೋ ಕಾಫಿ ತೀರಾ ಕಹಿಯಾಗಿರುವಂತೆ ಅನಿಸಿತು ನನಗೆ. ಸೀಮಾ ಮತ್ತೆ ಏನಂದ್ಕೊಂಡ್ಲು, ಯಾವ ಪ್ರಶ್ನೆಯನ್ನು ಕೇಳದೆ ಮೌನವಾದ್ಲು. ನನಗೂ ಆ ಸಮಯದಲ್ಲಿ ಮಾತು ಬೇಕಿರಲಿಲ್ಲ. ಮಧ್ಯಾಹ್ನ ಹೇಮಂತ ಫೋನ್ ಮಾಡಿ ಕೇಳಿದ್ದ, ಮಾಧುರಿ, ಇವತ್ತು ನಿನ್ನ ಹುಟ್ಟಿದ ಹಬ್ಬ ಅಂತ ನೀನು ಮರಿಬಹುದು, ಆದರೆ ನನಗೆ ಚೆನ್ನಾಗಿ ನೆನಪಿದೆ. ಇವತ್ತಿನ ನಿನ್ನ ಪ್ರೋಗ್ರಾಮ್ ಏನು? ಅನ್ಯಮನಸ್ಕಳಾಗಿ ಇನ್ನೂ ಏನೂ ಯೋಚನೆ ಮಾಡಿಲ್ಲ ಎಂದಿದ್ದೆ. ಹಾಗಾದರೆ ನಾನು ಹೇಳಿದ ಹಾಗೆ ಕೇಳ್ತೀಯಾ? ಅದೇನು ಹೇಳಿ. ಸಂಜೆ ನಮ್ಮ ಆಫೀಸಿನ ಹತ್ರ ಬಾ, ಆಮೇಲಿನ ಕಾರ್ಯಕ್ರಮ ಏನು ಅಂತ ಆಮೇಲೆ ಹೇಳ್ತೀನಿ. ಬೆಳಗ್ಗಿನಿಂದ ಒಂದು ರೀತಿಯ ಅಸ್ವಸ್ಥತೆ ಮನಸ್ಸನ್ನು ಕಾಡ್ತಾ ಇತ್ತು. ಬೇರೆ ಯಾವ ಪೀಠಿಕೆಯೂ ಇಲ್ಲದೆ ಆಹ್ವಾನವನ್ನು ಒಪ್ಕೊಂಡೆ. ಅಂದಹಾಗೆ ನಿನ್ನ ಅಕ್ಕ ತಂಗಿ ಇಬ್ಬರೂ ಬಂದಿದ್ದಾರಂತೆ, ತುಂಬ ಜೋರಿರಬೇಕಲ್ಲ. ಯಾರು ಹೇಳಿದ್ದು? ನಿನ್ನೆ ಸಂಜೆ ನಿನ್ನ ತಮ್ಮ ಹರಿ ಸಿಕ್ಕಿದ್ದ, ಏನೇನೋ ತಂದಿದ್ದಾರಂತೆ. ತುಂಬಾ, ಮನೆ ಸಾಕಾಗ್ತಾ ಇಲ್ಲ. ನಿನಗೆ ಯಾವಾಗಲೂ ತಮಾಷೆನೆ, ಸಂಜೆ ಬರೋದು ಮಾತ್ರ ಮರಿಬೇಡ ಎಂದು ಫೋನ್ ಇಟ್ಟಿದ್ದ. ಗಡಿಯಾರ ಡಾಳಾಗಿ 5 ಬಾರಿ ಬಾರಿಸಿದಾಗ ಅನ್ಯಮನಸ್ಕಳಾಗಿದ್ದ ಮಾಧುರಿ ಎಚ್ಚೆತ್ತಳು. ಆಫೀಸಿನ ಫೈಲುಗಳ ಅಂಕೆ ಸಂಖ್ಯೆಗಳಿಂದ ತಲೆ ಚಿಟ್ಟು ಹಿಡಿದಿತ್ತು. ಹೊರಗೆ ನೋಡಿದರೆ ಮಳೆ ಇನ್ನೂ ಹನಿಯುತ್ತಲೇ ಇತ್ತು. ನಾವಿಬ್ಬರೂ ಆಟೋದಲ್ಲಿ ಹೊರಟು ಹೋಗೋಣವಾ? ಮಾಧುರಿಯನ್ನು ಸೀಮಾ ಕೇಳಿದ್ಲು. ನನಗೆ ಸ್ವಲ್ಪ ಕೆಲಸ ಇದೆ, ನೀನು ಹೋಗು ಎಂದವಳೆ ಬ್ಯಾಗ್ ತೆಗೆದುಕೊಂಡು ನಡೆದಳು ಮಾಧುರಿ. ಎಂದಿನಂತೆ ಲೇಡೀಸ್ ರೂಮ್ಗೆ ಹೋಗಿ ಮುಖಕ್ಕೆ ಪೌಡರ್ ಬಳಿಯಬೇಕೆನಿಸಲಿಲ್ಲ. ಮಳೆಯಲ್ಲಿ ನೆನೆಯುವುದು ತುಂಬ ಅಪ್ಯಾಯಮಾನವಾಗಿ ತೋರಿತು. ಹೃದಯದೊಳಗೆ ಕುದಿದು ಹಬೆ ಎಬ್ಬಿಸುತ್ತಿದ್ದ ಭಾವನೆಗಳು ಈ ತಂಪಿಗಾದರೂ ತಡೆಯಬಹುದೆಂಬ ವ್ಯರ್ಥ ಆಸೆ. ನಿನ್ನೆ ನಡೆದ ಘಟನೆಯನ್ನು ಅವಳು ಯೋಚಿಸುತ್ತಾ ಸಾಗಿದ್ಲು. ನಿನ್ನೆ ಸಂಜೆ ಮನೆಗೆ ಹೋದ ತಕ್ಷಣ ತಂಗಿ ಸಿಂಧೂರಿ, ತಮ್ಮ ಹರಿ ಒಬ್ಬರ ಮೇಲೊಬ್ಬರು ಪೈಪೋಟಿ ಎಂಬಂತೆ, ಅಕ್ಕ ನೋಡು ದೊಡ್ಡಕ್ಕ ನಮಗೆ ಏನು ತಂದಿದ್ದಾಳೆ ಅಂತ ಎಂದು ಮೈ ಮೇಲೆಯೇ ಬಂದರು. ಹಿಂದೆಯೇ ತಾಯಿ, ಇವತ್ತು ಅಕ್ಕ ಬರ್ತಾಳೆ ಬೇಗ ಬಾ ಅಂತ ಹೇಳಿದ್ರು, ಇಷ್ಟು ಹೊತ್ಯಾಕೆ ಮನೆಗೆ ಬರೋದಕ್ಕೆ? ಯಾವಾಗಲೂ ಒಂದೇ ಹಾಡಾಯಿತು ನಿಂದು ಎಂದು ಸಿಡುಕಿದ್ದಳು. ಮಾಧುರಿಗೆ ರೇಗಿ ಹೋಯಿತು. ಓವರ್ ಟೈಮ್ ಮಾಡಿ ಕುರಿಗಳಂತೆ ತುಂಬಿದ್ದ ಬಸ್ನಲ್ಲಿ ನೇತಾಡುವುದಕ್ಕೊಂದು ಜಾಗ ಮಾಡಿಕೊಂಡು ಮನೆಗೆ ಬರುವ ಹೊತ್ತಿಗೆ ಕೈಕಾಲಿನ ಶಕ್ತಿಯೆಲ್ಲ ಸೋರಿ ಹೋಗಿತ್ತು. ಮೇಲಾಗಿ ತಾಯಿಯಿಂದ ಇಂತಹ ಮಾತು. ತಾನು ದುಡಿತಾ ಇರುವುದು ಇವರಿಗಾಗಿ ಅಲ್ವೇ? ಇದೇನಿದು ಹೊಸ ಪರಿ ಎಂದ್ಕೊಂಡು ಓವರ್ ಟೈಮ್ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೀನಿ. ನಾನೇನೋ ಅಲ್ಲಿ ತಮಾಷೆ ನೋಡಲಿಕ್ಕೆ ಹೋಗಿರಲಿಲ್ಲ ಎಂದಳು ಕಟುವಾಗಿ. ನಾನು ಸಂಪಾದಿಸ್ತೀನಿ ಅಂತ ತಾನೇ ನಿನಗಿಷ್ಟು ದಿಮಾಕು? ಸಂಪಾದಿಸಿದ್ರೂ ನಯ ವಿನಯ ಇರಬೇಕು ಎಂದು ಗೊಣಗಿಕೊಳ್ಳುತ್ತಾ ತಾಯಿ ಒಳಗೆ ಹೋದರು. ಇದರ ಮೂಲ ಕಾರಣ ಏನಿದೆ ಎಂದು ಪತ್ತೆ ಹಚ್ಚಲು ತಡವಾಗಲಿಲ್ಲ. ಅಕ್ಕ, ಅಮ್ಮ, ತಮ್ಮ, ತಂಗಿಯರಿಗೂ ಒಳ್ಳೆ ಬಟ್ಟೆ ತಂದಿದ್ದಾಳೆ. ಅವಳ ಹತ್ರ ಎಷ್ಟು ಚೆನ್ನಾಗಿರುವ ಸೀರೆಗಳಿವೆ ಗೊತ್ತಾ? ಅವಳ ಕಾರ್ನಲ್ಲೇ ಬಂದಿದ್ದಾಳೆ. ಅವರ ಮಾವನ ಮನೆಗೆ ಹೋಗಿ ಇಲ್ಲಿಗೆ ಬರ್ತಾಳಂತೆ. ಸಿಂಧೂರಿ ವರದಿ ಒಪ್ಪಿಸಿದ್ಲು.
ಕಾಫಿ ಏನಾದರೂ ಇದೆಯೋ ಇಲ್ವೋ ಸಿಡಿಯುತ್ತಿದ್ದ ತಲೆಯನ್ನು ಅದುಮುತ್ತ ಕೇಳಿದೆ. ಒಳಗೆ ಹೋದ ಸಿಂಧೂರಿ ಬಂದು, ಅಕ್ಕ, ಭಾವನಿಗೆ 2 ಸರಿ ಬೋರ್ನ್ವಿಟಾ ಮಾಡಿಕೊಟ್ಲಂತೆ ಅಮ್ಮ, ಹಾಲು ಆಗೋಯ್ತು ಅಂದ್ಲು ಎಂದು ಹೇಳಿದಾಗ, ಛೇ, ದುಡಿದು ಬಂದವರಿಗೆ 1 ಕಪ್ ಕಾಫಿಗೂ ಗತಿ ಇಲ್ಲ ಎಂದು ಬೈದುಕೊಂಡು ಚಾಪೆಯ ಮೇಲೆ ಉರುಳಿದೆ. ಬಹುಶಃ ಸಿಂಧೂರಿ ಹೋಗಿ ವರದಿ ಒಪ್ಪಿಸ್ತಿರ್ಬೇಕು. ಒಂದಿನ ಕಾಫಿ ಕುಡಿದಿದ್ರೆ ಪ್ರಾಣ ಹೋಗುತ್ತಂತೇನು ಎಂದು ಕೇಳುತ್ತಿದ್ದಳು ಅಮ್ಮ. ಇಡೀ ರಾತ್ರಿ ಅಕ್ಕನ ಸಂಪತ್ತಿನ, ಅವಳು ತಂದ ಉಡುಗೊರೆಗಳ ಮಾತೇ ಮಾತು, ಗುಣಗಾನವೇ ಗಾನ. ಬಹುಶಃ ರಾತ್ರಿ ಹೊತ್ತು ನಿದ್ದೆ ಬಾರದಿಂದ್ರೋ ಏನೋ ಬೆಳಿಗ್ಗೆ ಎದ್ದಾಗ ತುಂಬ ಲೇಟಾಗಿತ್ತು. ಬಚ್ಚಲು ಮನೆಯಲ್ಲಿ ಮುಖ ತೊಳೆಯಲು ಹೋದ ಅಮ್ಮನ ಸ್ವರ ಕೇಳಿಸಿ ಹಾಗೆಯೇ ನಿಂತೆ. ಹಿಂದಿನ ಮನೆಯವರು ಕೇಳ್ತಾ ಇದ್ರು, ಹಾಗಾದರೆ ದೊಡ್ಡ ಮಗಳು ನಿಮಗೆ ಉಡೋಕೆ ಒಳ್ಳೆ ಸೀರೆ ತಂದುಕೊಟ್ಟಿದ್ದಾಳೆ ಅನ್ನಿ. ನನಗೊಬ್ಬಳಿಗೆ 6 ಸೀರೆ ತಂದುಕೊಟ್ಟಿದ್ದಾಳೆ. ಯಾವಾಗಲೂ ಈ 2 ಸೀರೆ ಉಡೋದೇ ಹಣೆಬರ ಆಗಿತ್ತು. ನಮ್ಮ ಮಾಧುರಿ ದೊಡ್ಡವಳಷ್ಟು ಧಾರಾಳ ಅಲ್ಲ. ವರ್ಷಕ್ಕೆ ಅವಳು ತೆಕ್ಕೊಡೋದೇ 2 ಸೀರೆ. ಮೆಟ್ಟಿನಿಂದ ಮುಖಕ್ಕೆ ಬಾರಿಸಿದಂತಾಗಿತ್ತು ನನ್ನ ಸ್ಥಿತಿ. ನನ್ನ ಪರಿಸ್ಥಿತಿ ಅಮ್ಮನಿಗೆ ಗೊತ್ತಿಲ್ಲದ್ದಲ್ಲ. ಅಪ್ಪ ರಿಟೈರ್ ಆಗುವ ಹೊತ್ತಿಗೆ ನಾವು 3 ಜನ ಹೆಣ್ಣು ಮಕ್ಕಳು ಮದುವೆಗೆ ಬೆಳೆದು ನಿಂತಿದ್ದೆವು. ಸಿಂಧೂರಿ, ಹರಿ ಇನ್ನೂ ಚಿಕ್ಕವರು. ಹೆಣ್ಮಕ್ಕಳಿಗೆ ಮದುವೆ ಮಾಡಲು ಆಗ್ತಾ ಇಲ್ವಲ್ಲ ಎಂದು ಕೊರಗೆ ಕೃಶವಾಗುತ್ತಿದ್ದ ಅಪ್ಪನಿಗೆ ಧೈರ್ಯ ಹೇಳಿ ಅಕ್ಕ ಪ್ರೇಮಿಸ್ತಾ ಇದ್ದ ಶ್ರೀಮಂತನೊಡನೆ ಅವಳ ಮದುವೆ ಮಾಡುವ ಹೊತ್ತಿಗೆ ನನ್ನ ತಲೆಯ ಮೇಲೆ 15,000ದ ಹೊರೆ ಕುಳಿತಿತ್ತು. ನನಗೆ ಅನೇಕ ಸಂಬಂಧಗಳು ಬಂದರೂ ಮನೆಯ ಪರಿಸ್ಥಿತಿ ನೋಡಿ ಸದ್ಯಕ್ಕೆ ಮದುವೆ ಮಾಡಿಕೊಳ್ಬಾರ್ದು ಎಂದು ನಿಶ್ಚಯಿಸಿ ತಂಗಿ ಶ್ವೇತಾಳ ಮದುವೆ ಮಾಡಿಸಿದ್ದೆ ಹಠ ಹಿಡಿದು. ಅವಳ ಮದುವೆಗೆ ಮಾಡಿದ್ದ ಸಾಲ 10,000 ರೂಪಾಯಿ. ಒಟ್ಟು 25,000 ರೂಪಾಯಿಗಳ ಹೊರೆ ತಲೆಯ ಮೇಲೆ ಕುಳಿತಿತ್ತು. ಪ್ರತಿದಿನ ರಾತ್ರಿ ಈ ಸಾಲವನ್ನು ಹೇಗೆ ತೀರಿಸುವುದೆಂಬ ಯೋಚನೆಯೇ ನನಗೆ. ಅದಕ್ಕೋಸ್ಕರ ಸಿಕ್ಕಾಗಲೆಲ್ಲ ಓವರ್ ಟೈಮ್ ಮಾಡ್ತಾ ಇದ್ದೆ. ಸಂಬಳ ಬಂದಿದ್ರಲ್ಲೂ ಮನೆಗೆ ಕೊಟ್ಟು ಸಾಲ ತೀರಿಸಲು ಉಪಯೋಗಿಸ್ತಾ ಇದ್ನೇ ಹೊರತು 1 ಪೈಸೆಯನ್ನು ನನ್ನ ಅವಶ್ಯಕತೆಗಳಿಗಾಗಿ ಖರ್ಚು ಮಾಡ್ತಾ ಇರಲಿಲ್ಲ. ನಿಜ ಹೇಳಬೇಕಾದ್ರೆ ನನ್ನಲ್ಲಿ ಇದ್ದದ್ದು 7-8 ಸೀರೆಗಳೇ. ಎಲ್ಲ ಹುಡುಗಿಯರಂತೆ ಮುಖಕ್ಕೆ ವಿಧ ವಿಧವಾದ ಕ್ರೀಮು, ಲೋಷನ್ಗಳು, ಉಗುರಿಗೆ ಬಣ್ಣ, ಸೀರೆಗೆ ಮ್ಯಾಚ್ ಆಗುವ ಬಣ್ಣ ಬಣ್ಣದ ಬಳೆಗಳು, ಕಿವಿಗೆ ಕೃತಕ ಆಭರಣಗಳು, ಲಿಪ್ಸ್ಟಿಕ್ ಎಂದು ಮುಂತಾಗಿ ಯಾವುದಕ್ಕೂ ಖರ್ಚು ಮಾಡ್ತಾ ಇರಲಿಲ್ಲ. ಸಂಬಳದ ಪ್ರತಿಯೊಂದು ಪೈಸೆ ಖರ್ಚು ಮಾಡುವಾಗಲೂ ಮನೆಯ ಸಂಸಾರದ ಬಗ್ಗೆ ಯೋಚಿಸಿ ಖರ್ಚು ಮಾಡ್ತಾ ಇದ್ನೇ ಹೊರತು ಅನವಶ್ಯಕವಾಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಶ್ರೀಮಂತರಂತೆ ಬಟ್ಟೆ ಒಡವೆಗಳನ್ನು ಎಲ್ಲಿಂದ ಹೊಂದಿಸಲಿ? ಅದಕ್ಕೆ ತನಗೆ ತಾಯಿಯಿಂದ ಸಿಕ್ಕ ಬಿರುದು ಜಿಪುಣಿ ಎಂದು. ಅಮ್ಮನ ಮಾತುಗಳನ್ನು ಕೇಳಿ ಮನಸ್ಸಿಗೆ ತುಂಬ ಬೇಸರ ಎನಿಸಿತು. ಕಾಫಿ ಕುಡಿಯಲು, ತಿಂಡಿ ತಿನ್ನಲು ಮನಸ್ಸಾಗದೆ ಹಾಗೆಯೇ ಆಫೀಸ್ಗೆ ಬಂದಿದ್ದೆ. ಆಫೀಸ್ನಲ್ಲಿಯೂ ಕೆಲಸ ಮಾಡಲು ಮನಸ್ಸಿಲ್ಲದೆ ಎಲ್ಲವೂ ತಪ್ಪು ಮಾಡಿದ್ದೆ. ಮಾಧುರಿ, ಮಾಧುರಿ, ನನ್ನ ಯೋಚನಾ ತಂತಿ ಆ ಕೂಗಿನಿಂದ ಕಡಿದು ಬಿತ್ತು. ಬಾಹ್ಯ ಪ್ರಪಂಚಕ್ಕೆ ಮರಳಿ ನೋಡಿದರೆ ಹೇಮಂತ. ಇದೇನಿದು ಮಾಧುರಿ, ನಮ್ಮ ಆಫೀಸನ್ನು ಹಿಂದಿಕ್ಕಿಕೊಂಡು ಮುಂದೆ ಹೋಗ್ತಾ ಇದೆಯಾ? ಮೈಯಲ್ಲಿ ಆರಾಮಿದೆ ತಾನೆ? ಆತಂಕದಿಂದ ಕೇಳಿದ. ನಾನು ಚೆನ್ನಾಗೇ ಇದ್ದೀನಿ, ಏನೇನೋ ಯೋಚನೆಗಳಲ್ಲಿ ತಿಳಿಯಲಿಲ್ಲ. ಸದ್ಯ ನಾನಿಲ್ಲಿ ನಿಂತಿದ್ರಿಂದ ಸರಿ ಹೋಯಿತು, ಇಲ್ಲಿದ್ರೆ ನೆಟ್ಟಗೆ ಹೋಗಿಬಿಡ್ತಾ ಇದ್ದೆ ಅಂತ ಕಾಣುತ್ತೆ. ನಾನೇನೋ ಬದಲು ಹೇಳಲಿಲ್ಲ. ತಿಂಡಿ ತಿನ್ನುತ್ತಾ, ನಮ್ಮ ಮದುವೆಯ ಬಗ್ಗೆ ಏನು ನಿರ್ಧಾರ ಮಾಡಿದಿ ಮಾಧುರಿ? ಹೇಮಂತ ಕೇಳಿದ. ಎಸ್ಸಲ ಮತ್ತೆ ಮತ್ತೆ ಅದನ್ನೇ ಹೇಳಬೇಕು. ಸಾಲ ತೀರಬೇಕು, ತಂಗಿಯ ಮದುವೆಗೆ ಸ್ವಲ್ಪ ಹಣ ಕೂಡಿಡಬೇಕು, ಆಮೇಲೆ ನಮ್ಮ ಮದುವೆ ಅಂತ. ಮೊದಲು ಅಕ್ಕನ ಮದುವೆ ಆಗಬೇಕು ಅಂದೆ, ಆಯಿತು. ಆಮೇಲೆ ತಂಗಿಯ ಮದುವೆ ಅಂದೆ, ಅದೂ ಆಯಿತು. ಈಗ ಸಾಲ ತೀರಿಸಬೇಕು, ತಂಗಿ ಮದುವೆಗೆ ಕೂಡಿಡಬೇಕು ಅಂತ ಇದೆಯಾ? ಹಾಗಾದರೆ ನನಗೆ ಈ ಜನ್ಮಕ್ಕೆ ಮದುವೆ ಯೋಗ ಇಲ್ಲ ಅನ್ನು. ನಿಮಗೆ ಇಷ್ಟ ಬಂದ ಹುಡುಗಿನ ಮದುವೆ ಮಾಡ್ಕೋಬಹುದು, ನನಗೋಸ್ಕರ ಕಾಯೋದೇನೋ ಬೇಕಿಲ್ಲ ಅಂತ ಆವತ್ತೇ ಹೇಳಿದ್ನಲ್ಲ. ನೀನು ಹೇಳೋ ಮಾತನ್ನು ಕೇಳೋದಿದ್ರೆ 35 ವರ್ಷ ಆದರೂ ಬ್ರಹ್ಮಚಾರಿಯಾಗೆ ಯಾಕಿರಬೇಕಿತ್ತು? ಹೇಮಂತನ ಮಾತಿನಲ್ಲಿ ವಿಷಾದ ತುಂಬಿತ್ತೆನಿಸಿತು ನನಗೆ. ಏನು ಮಾಡಲಿ ಹೇಮಂತ್, ನನ್ನ ಬಾಧ್ಯತೆಗಳಿಂದ ನಾನು ಹೇಗೆ ಹೊರಗೆ ಬರಲಿ? ಇಬ್ಬರೂ ಸೇರಿ ಸಾಲ ತೀರಿಸೋಣ ಅಂದರೆ ಅದಕ್ಕೂ ಬೇಡ ಅಂತ್ಯ. ನನ್ನ ತಮ್ಮನಿಗೆ ಮದುವೆಯಾಗಿ ಆಗಲೇ 2 ಮಕ್ಕಳು. ಈ ವರ್ಷ ಮದುವೆ ಮಾಡಲೇಬೇಕು ಅಂತ ಅಮ್ಮ ಹಠ ಹಿಡಿದು ಬಿಟ್ಟಿದ್ದಾಳೆ. ನಿನಗೂ 30 ಮೀರುತ್ತೆ. ಸದಾ ಬೇರೆಯವರ ಬಗ್ಗೆ ಯೋಚನೆ ಮಾಡೋದಿದ್ರೆ ನಾವು ಸುಖ ಪಡೋದು ಯಾವಾಗ? 15 ದಿನ ಸಮಯ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಸಾಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾವಿಬ್ಬರು ದುಡಿದು ತೀರಿಸೋಣ. ಮಾರನೆಯ ಬೆಳಿಗ್ಗೆ ಅಕ್ಕ ಅವಳ ಕಾರಿನಲ್ಲಿ ಹಾಜರು. ಮನೆಯಲ್ಲಿ ಎಲ್ಲರಿಗೂ ಸಂಭ್ರಮವೋ ಸಂಭ್ರಮ. ಹರಿಯಂತೂ ಹಾರನ್ ಬಾರಿಸುತ್ತಾ ಕುಣಿದದ್ದೇ ಕುಣಿದದ್ದು. ಕಾರ್ನಲ್ಲಿ ಎಲ್ಲಾದರೂ ಕರ್ಕೊಂಡು ಹೋಗಕ್ಕ
ಎಂದು ಪೀಡಿಸ್ತಾ ಇದ್ದದ್ದನ್ನು ನೋಡಿ, ಅದ್ಯಾಕೋ ಹರಿ ಹಾಗಾಡ್ತೀಯಾ? ನಾನು ರೇಗಿ ಕೇಳಿದ್ದೆ. ಆಡ್ಕೊಳ್ಳಲಿ ಬಿಡು, ನಮಗಂತೂ ಒಳ್ಳೆಯ ಕಾರು ಕೊಳ್ಳುವ ಯೋಗ್ಯತೆ ಇಲ್ಲ, ಅವನನ್ನು ಒಂದು ಕಡೆ ಕಳಿಸುವ ಯೋಗ್ಯತೆಯೂ ಇಲ್ಲ ಎಂದರು ಅಮ್ಮ ಸಿಡುಕೊತ್ತ. ಕಳೆದ ವಾರ ಹರಿಯನ್ನು ಬೇಲೂರು ಹಳೆಬೀಡು ಟ್ರಿಪ್ಪಿಗೆ ಕಳಿಸಲಿಲ್ಲವೆಂದು ಚುಚ್ಚಿ ಆಡ್ತಾ ಇರುವರೇ ತಾಯಿ ಎಂದನಿಸಿತು ನನಗೆ. ಅಮ್ಮ ಅಕ್ಕನೊಡನೆ ಮಾತನಾಡಿದ್ದು. 9 ಗಂಟೆಗೆ ನಾನು ಮನೆ ಬಿಡಬೇಕು. ಎಂದಿನಂತೆ ಸಿದ್ಧವಾಗಿ ಅಡುಗೆ ಮನೆಗೆ ಹೋಗಿ ನೋಡಿದೆ. ಇವತ್ತು ಇನ್ನೂ ಏನೂ ಮಾಡಿಲ್ಲ, ಹೋಟೆಲ್ಗೆ ಹೋಗಿ ತಿನ್ನು ಅಮ್ಮ ಹೇಳಿದರು. ನನಗೆ ರೇಗಿತು. ನಿನ್ನೆ ಇಡೀ ದಿನ ಹೊಟ್ಟೆಗಿಲ್ಲದೆ ಚುರುಗುಡ್ತಾ ಇತ್ತು. ನಾನು ಆಫೀಸ್ಗೆ ಹೋಗೋದು ಗೊತ್ತಿದ್ದು ಒಂದು ಚೂರು ತಿಂಡಿ ಮಾಡೋಕ್ಕೆ ಆಗ್ತಿರ್ಲಿಲ್ವಾ? ಸಿಡುಕಿದೆ ಅಸಹನೆಯಿಂದ. ಒಂದು ಹೊತ್ತು ತಿಂಡಿ ತಿನ್ನದಿದ್ರೆ ಪ್ರಪಂಚ ಏನು ಮುಳುಗಿ ಹೋಗಲ್ಲ. ಯಾವಾಗಲೂ ಒಂದೇ ರೀತಿ ಮಾಡಿ ಹಾಕೋಕೆ ನಾನೇನು ಯಂತ್ರವಲ್ಲ. ನನಗೂ ವಿಶ್ರಾಂತಿ ಬೇಡ್ವಾ? ಅಮ್ಮ ಸಿಡುಕುತ್ತಾ ಮೂಗು ಹಿಂಡಿದಳು. ಹೋಗ್ಲಿ ಬಿಡಮ್ಮ ಎಂದು ಅಕ್ಕ ನನ್ನ ಕಡೆ ತಿರುಗಿ, ಅದ್ಯಾಕೆ ಹಾಗಾಡ್ತೀಯ? ಒಂದು ಹೊತ್ತು ಹೋಟೆಲಲ್ಲಿ ತಿಂದು ಬಿಟ್ರೆ ನೀನು ಕೂಡಿಟ್ಟಿರುವ ಗಂಟು ಕರಗಿ ಹೋಗುತ್ತೇನು ಎಂದಳು. ಹೌದು, 25,000 ದೊಡ್ಡ ಗಂಟಿದೆ ನನ್ನ ಹತ್ರ. ನೀನು ಕೊಟ್ಟಿದ್ದು 15,000, ಶ್ವೇತಾ ಕೊಟ್ಟಿರೋದು 10,000 ಎಂದು ಮುಖಕ್ಕೆ ಅಪ್ಪಳಿಸಿದಂತೆ ಹೇಳಿ ಆಫೀಸ್ಗೆ ಹೊರಟೆ. ಬಸ್ ಸ್ಟಾಪ್ನಲ್ಲಿ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದೆ. ನೆತ್ತಿಯ ಮೇಲೆ ಸೂರ್ಯ ನಿರ್ದಯೆಯಿಂದ ಉರಿತಾ ಇದ್ದ. ನನ್ನ ಮನಸ್ಸು ಹಾಗೆಯೇ ಉರಿತಾ ಇತ್ತು. ಅದುಮಿದಷ್ಟು ಒಳಗಿನಿಂದ ದುಃಖ ಪುಟಿಸುಟಿದು ಬರಲು ಆರಂಭಿಸಿತ್ತು. ಈ ಜನ ಅಕ್ಕ ತಾತ್ಕಾಲಿಕವಾಗಿ ಒಂದು ಉಡುಗೊರೆ ತಂದಿದ್ದಕ್ಕೆ ಇಷ್ಟು ವರ್ಷ ನಾನು ಇವರಿಗಾಗಿ ಮಾಡಿದ್ದನ್ನೆಲ್ಲ ಮರೆತು ಬಿಟ್ರಲ್ಲ. ಬಸ್ನಲ್ಲಿ ಕೂತರೂ ಯೋಚನೆಗಳು ಮುತ್ತಲಾರಂಭಿಸಿತು. ಅಮ್ಮ ಹೇಳಿದ ಮಾತಿನ ಅರ್ಥ ಏನು? ಕೆಲಸ ಮಾಡಲು ಅಮ್ಮ ಒಂದು ಯಂತ್ರವಲ್ಲ, ಆದರೆ ನಾನು ಮಾತ್ರ ಹಣ ಸಂಪಾದಿಸಿ ಇವರಿಗೆ ಕೊಡಲು ಒಂದು ಯಂತ್ರವೇ. ನಾನ್ಯಾಕೆ ವಿಶ್ರಾಂತಿ ಬಯಸಬಾರ್ದು? ಗಂಟು ಕರಗಿ ಹೋಗುತ್ತೇನು ಎಂದು ಅಕ್ಕ ಅಂದಿದ್ಲು. ಈ 10 ವರ್ಷಗಳಿಂದ ತಾನು ಎಷ್ಟು ಗಂಟು ಮಾಡಿದ್ದೇನೆಂದು ಬಹುಶಃ ಆ ದೇವನೊಬ್ಬನಿಗೆ ಗೊತ್ತು. ಇಡೀ ದಿನ ಏನು ತಿನ್ನಬೇಕು ಎನ್ನಿಸಲಿಲ್ಲ. ಆಫೀಸ್ನಿಂದ ಸಂಜೆ ಮನೆಗೆ ಹೋದಾಗ ಒಬ್ಬರು ಮಾತನಾಡಿಸಲಿಲ್ಲ. ಪ್ರತಿದಿನ ಸಂಜೆ ಮನೆಗೆ ಹೋದ ತಕ್ಷಣ ಕಾಫಿ ಮಾಡಿಕೊಡುತ್ತಿದ್ದ ತಾಯಿ ಇಂದು ಕಾಫಿ ಕೂಡ ಕೊಡಲಿಲ್ಲ. ಎಲ್ಲರೂ ಜಾಮೂನು ಉಪ್ಪಿಟ್ಟು ತಿನ್ನುತ್ತಾ ಕೂತಿದ್ದರು. ನೀನು ತಿನ್ನು ಎಂದು ತಾಯಿ ಒಂದು ಮಾತನ್ನು ಹೇಳಿಲ್ಲ, ತಿಂಡಿಯನ್ನು ಕೊಡಲಿಲ್ಲ. ಅವರ ಆ ದಿವ್ಯ ನಿರ್ಲಕ್ಷ್ಯ ಕಂಡು ನನಗೂ ಕೇಳುವ ಮನಸ್ಸಾಗಲಿಲ್ಲ. ಚಪ್ಪಲಿ ಮೆಟ್ಕೊಂಡು ಬೀದಿಗಿಳಿದೆ. ತುಂಬ ದಿನಗಳಿಂದ ಗೆಳತಿ ಕ್ಷಮಾಳ ಮನೆಗೆ ಹೋಗಿರಲಿಲ್ಲ. ಹೋಗಿ ಅವಳ ಹತ್ರ 8 ಗಂಟೆಯವರೆಗೆ ಹರಟಿ ಮನೆಗೆ ಬಂದೆ. ರಾತ್ರಿ ಊಟಕ್ಕೂ ಅಷ್ಟೇ, ಯಾರೂ ಕರೀಲಿಲ್ಲ. ಅವರೆಲ್ಲ ಜೋರಾಗಿ ನಗುತ್ತಾ ಹರಟೆ ಹೊಡೆಯುತ್ತಾ ಊಟ ಮಾಡ್ತಾ ಇದ್ದದ್ದನ್ನು ಯೋಚಿಸತೊಡಗಿದೆ. ತಾಯಿಯ ಈ ದಿವ್ಯ ನಿರ್ಲಕ್ಷ್ಯಕ್ಕೆ ಕಾರಣ ಏನು? ನಾನು ಇವರಿಗೆಲ್ಲ ಮಾಡಿದ ತಪ್ಪೇನು? ಆಫೀಸ್ಗೆ ಹೋಗುವಾಗ ತಿಂಡಿ ಮಾಡಿಲ್ಲವೆಂದು ಕೇಳಿದ್ದು ತಪ್ಪೆ? ಅಥವಾ ಹರಿಯನ್ನು ಗದರಿಸಿದ್ದನ್ನು ತಪ್ಪಾಗಿ ತಿಳಿದುಕೊಂಡರೆ ತನಗೆ ಅಷ್ಟು ಮಾತ್ರವೂ ಕೇಳುವ ಸ್ವಾತಂತ್ರ್ಯ ಇಲ್ವೇ? ಯೋಚಿಸಿದಷ್ಟು ಏನೂ ಹೊಳೆಯಲಿಲ್ಲ. ಅಡುಗೆ ಮನೆಯಲ್ಲಿ ಅಕ್ಕ ಮೆತ್ತಗೆ ಕೇಳ್ತಾ ಇದ್ಲು, ಮಧು ಊಟ ಮಾಡಲಿಲ್ವಲ್ಲ? ಬೇಕಾದರೆ ಮಾಡ್ತಾಳೆ, ಬಲವಂತ ಏನು? ಹಸಿವಾದರೆ ಹೇಗೋ ಅವರವರ ಹೊಟ್ಟೆ ಅವರವರೇ ತುಂಬಿಸ್ಕೋತಾರೆ. ಆ ಮಾತುಗಳನ್ನು ಕೇಳಿ ನನ್ನ ಕಣ್ಣಿಂದ ನೀರು ಚಿಮ್ಮಿತು. ಈ ಮಾತುಗಳನ್ನು ಆಡ್ತಾ ಇರುವವರು ನನ್ನ ತಾಯಿಯೇ. ತಂದೆ ನಿವೃತ್ತರಾದಾಗ ಕೆಲಸಕ್ಕೆ ಸೇರಿಕೊಂಡ ದೊಡ್ಡ ಸಂಸಾರದ ಎಲ್ಲ ಹೊಣೆಯನ್ನು ಹೊತ್ತಾಗ ಇದೇ ತಾಯಿ ನನ್ನನ್ನು ಅದೆಷ್ಟು ಹೊಗಳಿದ್ದರು. ಆಫೀಸ್ನ ಸೊಸೈಟಿಯಲ್ಲಿ ಸಾಲ ಮಾಡಿ ಅಕ್ಕನ ಮದುವೆ ಮಾಡಿದಾಗ ನೀನು ಮನುಷ್ಯಳಲ್ಲ ದೇವತೆ ಎಂದಿದ್ರು. ಶ್ವೇತಾಳ ಮದುವೆ ಮುಗಿಸಿದಾಗಂತೂ ಈ ಜನ್ಮಕ್ಕೆ ಹೆಣ್ಣು ಮಕ್ಕಳ ಮದುವೆ ಮಾಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ನಿನ್ನಿಂದ ಅದನ್ನು ಕಣ್ಣಲ್ಲಿ ನೋಡಿದೆ. ನಿನ್ನನ್ನು ಮಗಳಾಗಿ ಪಡೆಯುವುದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ದೇನೋ ಎಂದಿದ್ದರು. ಹಣ ಬ್ಯಾಂಕ್ನಲ್ಲಿ ಇಟ್ಟು ನಂತರ ತಾನು ಮದುವೆಯಾಗುತ್ತೇನೆಂದಾಗ ತ್ಯಾಗಮಯಿ ಎಂದು ಹಾಡಿ ಹೊಗಳಿದ್ದರು. ತಾಯಿಯ ಈ ಹೊಗಳಿಕೆಯೆಲ್ಲ ಕೇವಲ ಸ್ವಾರ್ಥದಿಂದ ಕೂಡಿದ ನಟನೆಯಾಗಿತ್ತೆ. ಹೆಣ್ಣು ಮಕ್ಕಳಿಗೆ ಮದುವೆಯಾಯಿತೆನ್ನುವ ತೃಪ್ತಿಯ ಭರದಲ್ಲಿ ಆಡಿದ ಮಾತುಗಳು ಕೃತಕ ಹೊಗಳಿಕೆಯಾಗಿತ್ತೆ. ಅಥವಾ ಈ ಸಂಸಾರಕ್ಕಾಗಿ ನಾನು ಪಟ್ಟ ಕಷ್ಟಗಳನ್ನೆಲ್ಲ ಮರೆತು ಬಿಟ್ರೆ? ಅಕ್ಕ ಬಂದ ತಕ್ಷಣ ತಾಯಿ ಬದಲಾಗಲು ಕಾರಣ ಏನು? ಅವಳ ಹಣವೇ? ಅಂತಸ್ತೆ? ಬೇಕಾದರೆ ಊಟ ಮಾಡ್ತಾಳೆ ಬಿಡು, ಬಲವಂತ ಏನಿಲ್ಲ ಎಂದಿದ್ದರು ತಾಯಿ. ಇಂತಹ ಸ್ವಾರ್ಥ ತಾಯಿಗಾಗಿಯೇ ತಾನು ತನ್ನ ಸುಖಗಳನ್ನೆಲ್ಲ ತ್ಯಾಗ ಮಾಡಿತು. ಆದರೆ ನಿನ್ನನ್ನೇ ಮದುವೆ ಆಗ್ತೇನೆ, ಇಲ್ಲದಿದ್ದರೆ ಹೀಗೇ ಇರ್ತೇನೆ ಎಂದು 6 ವರ್ಷದಿಂದ ನನಗಾಗಿ ಕಾಯುತ್ತಿರುವ ಹೇಮಂತನಂತಹ ಉತ್ತಮರನ್ನು ಇಂತಹ ಸ್ವಾರ್ಥಿಗಳಿಂದ ಕಳೆದುಕೊಳ್ಳುತ್ತಿದ್ದೇನೆಯೇ? ಯಾರಿಗಾಗಿ ತನ್ನ ತನುಮನ ಧನವನ್ನೆಲ್ಲ ಮುಡಿಪಾಗಿ ಇಟ್ನೋ ಅವರಿಗೆ ನಾನು ಬೇಕಾಗಿಲ್ಲ. ನನ್ನ ಒಳಿತು ಕೆಡುಕು ಹಸಿವು ಬಾಯಾರಿಕೆ ಬೇಕಿಲ್ಲ ಎಂದಮೇಲೆ ನನಗೆ ಮಾತ್ರ ಈ ಬಂಧನಗಳೆಲ್ಲ ಯಾಕೆ ಬೇಕು? ಇದು ಸ್ವಾರ್ಥಿ ಜಗತ್ತು.
ಸಾಮಾನ್ಯ ಮನುಷ್ಯ ತನ್ನ ಕೆಲಸ ಆಗುವವರೆಗೂ ನಾಯಿಯಂತೆ ಬಾಲ ಅಲ್ಲಾಡಿಸುತ್ತಾ ಹಿಂದೆ ಮುಂದೆ ತಿರುಗುತ್ತಾನೆ. ತನ್ನ ಕೆಲಸವಾದ ತಕ್ಷಣ ಉಂಡ ಎಂಜಲೆಲೆಯನ್ನು ಉಗಿದಂತೆ ಸಂಬಂಧಗಳನ್ನು ಒಗೆದು ಬಿಡುತ್ತಾನೆ. ಹಸಿವಾದರೆ ಹೇಗೋ ಅವರವರ ಹೊಟ್ಟೆ ಅವರೇ ತುಂಬಿಸ್ಕೋತಾರೆ. ತಾಯಿಯ ಈ ಮಾತಿನಲ್ಲಿ ಯಾವುದೋ ದೊಡ್ಡ ಸತ್ಯ ಅಡಗಿರುವಂತೆ ನನಗನಿಸಿತು. ಇವರ ಸ್ವಾರ್ಥಕ್ಕಾಗಿ ಇಷ್ಟು ದಿನ ನನ್ನ ಬಾಳು ಬಲಿ ಕೊಟ್ಟದ್ದಾಯಿತು. ಇನ್ಮುಂದೆ ಹೀಗಾಗಲು ನಾನು ಬಿಡಬಾರ್ದು. ನಾನು ಕೂಡ ಸ್ವಾರ್ಥಿ ಆಗಬೇಕು. ಅಂದ್ರೇನೆ ಈ ಸ್ವಾರ್ಥಿ ಜಗತ್ತಿನಲ್ಲಿ ಬದುಕಲು ಸಾಧ್ಯ. ಪ್ರಪಂಚ ಮುಂದೋಡುತ್ತಿದ್ದರೆ ತಾನೊಬ್ಬಳು ಮಾತ್ರ ಹಿಂದೆ ಓಡುವುದರಲ್ಲಿ ಅರ್ಥ ಇಲ್ಲ. ಮಾರನೇ ದಿನಾನೇ ಹೇಮಂತನ ಮನೆಗೆ ಹೋದಳು. ಇದೇನಿದು ಮಾದ್ರೆ, ಇಷ್ಟು ಬೆಳಿಗ್ಗೆ ಬಂದೆ? ಅದು ನೇರ ರೂಮಿಗೆ. ಲುಂಗಿ ಸರಿಪಡಿಸಿಕೊಳ್ಳುತ್ತಾ ಸ್ವಾಗತಿಸಿದ ಹೇಮಂತ. ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಾಗಿದೆ ಹೇಳುತ್ತಲೇ ರೂಮಿನೊಳಗೆ ಹೋದೆ. ಏನು ವಿಷಯ ಹೇಳು, ಕಾಫಿಯನ್ನು ಲೋಟಕ್ಕೆ ಬಗ್ಗಿಸಿಕೊಡುತ್ತಾ ಕೇಳಿದ ಹೇಮಂತ. ತಟ್ಟನೆ ಎದ್ದು ಹೇಮಂತನ ಭುಜದ ಮೇಲೆ ಮುಖ ಇರಿಸಿ, ಆದಷ್ಟು ಬೇಗ ನಮ್ಮ ಮದುವೆಗೆ ಏರ್ಪಾಡು ಮಾಡಿ ಎಂದು ಬಿಕ್ಕಿದೆ. ಹೇಮಂತ ಬೆರಗಿನಿಂದ ನನ್ನ ಮುಖ ನೋಡಿದ. ನಂತರ ಮೃದುವಾಗಿ ನನ್ನನ್ನು ಬಳಸಿ ಹಿಡಿದು, ನೀನು ಸರಿಯಾಗಿದ್ದೀಯಾ ತಾನೆ ಎಂದು ಕೇಳಿದ ಸಂಶಯದಿಂದ. ಇಲ್ಲಿಯವರೆಗೂ ಸರಿಯಾಗಿದ್ದೀನಿ. ಈಗ ನೀವು ಮದುವೆ ಆಗಲ್ಲ ಅಂದರೆ ಮಾತ್ರ ಹುಚ್ಚಿಯಾಗ್ಬಿಡ್ತೀನಿ ಎಂದೆ. ಅಂದೇ ಸಂಜೆ ತಾಯಿಗೆ ಒಂದು ಪತ್ರ ಬರೆದೆ. ನನ್ನ ಅವಶ್ಯಕತೆ ಈಗ ನಿಮಗ್ಯಾರಿಗೂ ಇಲ್ಲ. ನಾನು ಹೇಮಂತ ನಾಳಿದ್ದು ತಿರುಪತಿಯಲ್ಲಿ ಮದುವೆ ಆಗ್ತಾ ಇದ್ದೇವೆ. ನೀವು ಬಂದು ಹರಸಿದರೆ ಸಂತೋಷ. ಇದಕ್ಕೆ ಅವರ ಪ್ರತಿಕ್ರಿಯೆ ಏನಿರಬಹುದು ಎಂದು ಯೋಚಿಸುತ್ತಾ ನಿಂತಂತೆ ಅದ್ಯಾಕೋ ವಿಚಿತ್ರವಾದ ಸಮಾಧಾನ ಎನಿಸಿತು ನನಗೆ. ಹೇಮಂತನ ಮನೆಯವರ ಆಶೀರ್ವಾದದೊಂದಿಗೆ ಮದುವೆ ಸುಸೂತ್ರವಾಗಿ ನಡೆಯಿತು. ಮಾಧುರಿಯ ಈ ನಡೆ ಅವಳ ಮನೆಯವರನ್ನು ದಂಗುಬಡಿಸಿತು. ದೊಡ್ಡ ಮಗಳು ಗಂಡನ ಮನೆಗೆ ಹೋಗುವವರೆಗೂ ಎಲ್ಲಾನು ಚೆನ್ನಾಗಿಯೇ ಇತ್ತು. ತದನಂತರ ಮನೆಯ ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿತು ಎಂದರೆ ಒಂದು ಹೊತ್ತಿನ ತುತ್ತಿಗೂ ಪರದಾಡುವಂತಾಯಿತು. ಆ ಕ್ಷಣದಲ್ಲಿ ದೊಡ್ಡ ಮಗಳು ತಂದ 6 ಸೀರೆ ಯಾವ ಉಪಯೋಗಕ್ಕೂ ಬರಲಿಲ್ಲ. ಇಡೀ ಸಂಸಾರದ ಭಾರ ಹೊತ್ತಿದ್ದ ಮಾಧುರಿಯ ನೆನಪು ತಾಯಿಗೆ ಕಾಡಲಾರಂಭಿಸಿತು. ಈ ಮನೆಗೆ ಅವಳು ಎಷ್ಟು ಕಷ್ಟಪಡ್ತಾ ಇದ್ಲು ಎಂಬುದು ಅರಿವಾಗ್ತಾ ಇದ್ದಂತೆ ಕಾಲ ಮಿಂಚಿ ಹೋಗಿತ್ತು. ತಾನು ಮಾಡಿದ ತಪ್ಪಿಗೆ ಸರಿಯಾಗಿ ಆಯಿತೆಂದು ಆ ತಾಯಿ ಪ್ರತಿದಿನ ಪಶ್ಚಾತ್ತಾಪ ಪಡ್ತಾ ಇದ್ರು. ದೊಡ್ಡ ಮಗಳ ಬಳಿ ಕಷ್ಟ ಹೇಳ್ಕೊಂಡ್ರೆ ಅವಳು ಯಾವುದಕ್ಕೂ ತಲೆ ಕೊಡದೆ ಗಂಡನ ಮನೆಯಲ್ಲಿ ಹಾಯಾಗಿತ್ತು. ಕೊನೆಗೆ ತಾಯಿ ಹಾಗೂ ತಮ್ಮ ತಂಗಿಯ ಕಷ್ಟವನ್ನು ಅರಿತ ಮಾಧುರಿ ಹಿಂದೆ ನಡೆದದ್ದನ್ನು ತಲೆಯಲ್ಲಿ ಇಟ್ಟುಕೊಳ್ಳದೆ ಅವರ ಸಹಾಯಕ್ಕೆ ಮುಂದಾದ್ಲು. ಹೇಮಂತ್ ಕೂಡ ಹೆಂಡತಿಯ ಮನೆಯವರ ನೆರವಿಗೆ ನಿಂತು ಮಾಧುರಿಗೆ ಸಂಸಾರ ತೂಗಿಸುವಲ್ಲಿ ಹೆಗಲು ಕೊಟ್ಟ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.